ನಮಸ್ಕಾರ ಫ್ರೆಂಡ್ಸ್, ಮತ್ತು ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಜೂನ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 9 ಆಫ್ ಸಾರ್ಡ್ಸ್ ಬಂದಿದೆ. ಲಾಟ್ ಆಫ್ ಪ್ರೆಷರ್ ಅಂತ ಅನ್ನಿಸ್ಬೋದು ನಿಮಗೆ. ರೈಟ್ ನಾವು ಇಟ್ಸ್ ಎ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಫುಲ್ ಮೂನ್ ಆಲ್ರೆಡಿ 5th ಹೌಸಿಂದ ನೋಡಿದರೆ ನಾವು ಸಮಥಿಂಗ್ ನೆಗೆಟಿವಿಟಿ ಅಂತ ಹೇಳ್ತೀವಿ. ಒಂದು ನೀವು ನಜರ್ ದೃಷ್ಟಿ ಅಂತ ಏನು ಹೇಳ್ತೀವಿ ಅದನ್ನು ತಕ್ಕೊಳ್ಳಿ. ಪ್ರಾಬಬ್ಲಿ ತುಂಬ ದೃಷ್ಟಿ ಆಗ್ತಾಯಿದೆ. ಕಟ್ಟಿಂಗ್ ದಿ ಸ್ವಾರ್ಡ್ ಅಂತ ಹೇಳ್ತೀವಿ. ಸ್ವಾರ್ಡ್ ಕಟ್ಟಿಂಗ್ ಅಂತ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. 9 ಆಫ್ ಸಾರ್ಡ್ಸ್ ಈಸ್ ಎಲ್ಲನೂ ಇದೆ, ಬಟ್ ಎವ್ರಿಥಿಂಗ್ ವಿಲ್ ಬಿ ಮೆಸ್ ಅಂತ ಹೇಳ್ತೀವಿ. ನಿಮ್ಮಿಬ್ಬರ ಮಧ್ಯೆ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೂ ಕೂಡ ಸಮಥಿಂಗ್ ಬರೀ ಕನ್ಫ್ಲಿಕ್ಟ್ಸು, ಇಲ್ಲದೇ ಇರೋ ಜಗಳ, ಇಲ್ಲದೇ ಇರೋ ಥಾಟು ಇದಾಗಿಬಿಟ್ರೆ ಒಂದು ನಿಮ್ಮ ಪಾರ್ಟ್ನರ್ ಸರಿ ಇಲ್ಲ ಅಥವಾ ನೀವು ಸರಿ ಇಲ್ಲ ಅಂತ ಹೇಳ್ತೇನೆ ನಾನು. ಸೆಕೆಂಡ್, ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಸನ್, ಮರ್ಕ್ಯುರಿ, ಮಾರ್ಸ್ ಏನು ಹೇಳ್ತೀವಿ, ಸೂರ್ಯ ಮತ್ತು ಮರ್ಕ್ಯುರಿ 11th ಹೌಸಲ್ಲಿದ್ದಾರೆ, ಮಾರ್ಸ್ ಇನ್ 10th ಹೌಸ್ ಅಂತ ಹೇಳ್ತೀವಿ. ಯು ವಿಲ್ ಫೀಲ್ ತುಂಬ ಎನರ್ಜಿ ಇದೆ, ಫೈರಿ ಫೀಲ್ ಆಗುತ್ತೆ. ಸೊ ಸಡನ್ನಾಗಿ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಅಥವಾ ನಿಮ್ಮ ವೈಫ್, ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋ ಅಂಥ ಚಾನ್ಸಸ್ ಇದೆ, ನೀವು ಅಥವಾ ಅದರ್ ಪರ್ಸನ್ನು. ಸೊ ಇನ್ನು ಅಸ್ಟ್ರಾಲಜಿ ಏನು ಹೇಳ್ತೀವಿ ಅಂದರೆ, ಆ್ಯಕ್ಚುಲಿ ಗುರು ಇವತ್ತಿನ ದಿನ ರೆಟ್ರೋಗ್ರೇಟ್ ಆಗ್ತಾ ಇದ್ದಾನೆ. ಗುರು ಈಸ್ ಲೈಕ್ ಎಕ್ಸಾಲ್ಟೆಡ್ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ, ಯಾಕಂದರೆ ಗುರು ಕಟಕ್ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿದೆ. ಬಟ್ ನೀವೇನು ಪಾರ್ಟ್ನರ್ ಜೊತೆ ಇರ್ತೀರಲ್ವ, ಅವರಿಂದ ನೆಗೆಟಿವಿಟಿ ನಿಮಗೆ ಕಾಡುತ್ತೆ ಅಂತ ಹೇಳ್ತೀವಿ, ಒನ್ ಆಫ್ ದೆಮ್. ಸೊ ಕಮ್ಯುನಿಕೇಟ್ ಮಾಡಿ ಆದಷ್ಟು ಅಂತ ಹೇಳ್ತೀನಿ ನಾನು. ಥರ್ಡ್, ಕಿಂಗ್ ಆಫ್ ವಾಂಡ್ಸ್ ಮತ್ತು 4 7 ಆಫ್ ವಾಂಡ್ಸ್ ಬಂದಿದೆ. 100% ಫ್ಯಾಮ್ಲಿ ಕನ್ಫ್ಲಿಕ್ಟ್ಸ್ ಅಂತ ಹೇಳ್ತೀನಿ 12 ಮಂತ್ ಪೀರಿಯಡಲ್ಲಿ, ಅಕ್ಟೋಬರ್ವರೆಗೂ. ಆದರೆ ನನಗೆ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಳಿ, ರೆಮಿಡೀಸ್ನ ತೊಗೊಳ್ಳಿ. ಸ್ಯಾಟರ್ನ್ ಇನ್ 9th ಹೌಸ್ ಅಂತ ಹೇಳ್ತೀವಿ. ಲಕ್ಕಿ ಇನ್ ವರ್ಕಿಂಗ್ ಅಂತ ಹೇಳ್ತೀನಿ. ಕೆರಿಯರ್, ಬಿಸ್ನೆಸ್ ಆಗಿರ್ಬೋದು, ಹಂಸ ಯೋಗ, ಆಪ್ಟಿಮಿಸ್ಟಿಕ್ ಆಗಿರ್ತೀರ. ಸೊ ಎಲ್ಲನೂ ಇನ್ ಕೇಸ್ ನೀವು ಕೆರಿಯರಲ್ಲಿ ಗ್ರೋತ್ ಹೇಳ್ತೀನಿ, ಹಣಕಾಸಿನ ವಿಚಾರದಲ್ಲಿ ಇನ್ಕಮ್ ಜಾಸ್ತಿ ಆಗ್ಬೋದು, ಲಕ್ಕಿ ಅಂತ ಹೇಳ್ತೀನಿ. ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ನೈಟ್ ಆಫ್ ಕಪ್ಸ್, ದೆನ್ 6th ಕಾರ್ಡ್ ನನಗೆ 5 ಆಫ್ ಕಪ್ಸ್ ಇದೆ. ಯು ಶುಡ್ ಬಿ ಮ್ಯಾನಿಫೆಸ್ಟ್. ನಿಮ್ಗೆ ಏನು ಬೇಕು ಅದನ್ನಷ್ಟೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನೆಗೆಟಿವ್ ಥಿಂಕ್ ಮಾಡಬೇಡಿ. ಮಾರ್ಸ್ ಇನ್ 10th ಹೌಸ್, ಕಾಂಪ್ಲಿಕೇಶನ್ಸ್ ಬರ್ಬೋದು ಇನ್ ಎನಿಥಿಂಗ್, ಮನೆ ವಿಚಾರದಲ್ಲಿ, ಫ್ಯಾಮ್ಲಿ ವಿಚಾರದಲ್ಲಿ. ಇನ್ ರಿಲೇಷನ್ಶಿಪ್ಪಲ್ಲಿದ್ದರೆ ಸಡನ್ನಾಗಿ ಬ್ರೇಕಪ್ಸ್ ಆಗ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ಹರ್ಮೆಟ್ ಕಾರ್ಡ್ ಬಂದಿದೆ. ತುಂಬ ಯಾರಾದರೂ ಪ್ರೇ ಮಾಡ್ಕೊಳ್ತಾ ಇರ್ಬೋದು ನೈಟೆಲ್ಲ, ಯಾರಾದರೂ ನಿಮ್ಮ ಇಷ್ಟ ದೇವರಿಗೆ, ನಿಮ್ಗೆ ಯಾರಿಷ್ಟ ಅವ್ರ ಬೀಜ ಮಂತ್ರನ ಹೇಳ್ತಾ ಇದ್ದೀರಾ, ಪ್ರೇ ಮಾಡ್ತಾ ಇದ್ದೀರಾ, ನಿಮಗೆ ಸಿಗ್ನಲ್ಲು ಬರ್ತಾ ಇದೆ ಆ ಕಡೆಯಿಂದ ಅಂತ ಹೇಳ್ತೀನಿ. ಕೆಲವರಿಗೆ ಸಮಥಿಂಗ್ ಆ ದೇವರು ನಿಮ್ಮನ್ನು ಕೇಳಿಸ್ಕೊಳ್ತಾ ಇದೆ, ಆ ಯೂನಿವರ್ಸ್ ನಿಮ್ಮ ಜೊತೆ ಇದೆ ಅಂತ ಹೇಳ್ತೀನಿ. ಡೊನೇಟ್ ಮನಿ ಅಂತ ಹೇಳ್ತೀನಿ. ಹೆಲ್ಪ್ ಇನ್ ಚಾರಿಟಿ ಅಂತ ಹೇಳ್ತೀನಿ. ನಿಮ್ಮ ಹತ್ರ ದುಡ್ಡಿದ್ರೆ ಖಂಡಿತವಾಗ್ಲೂ ಪ್ರಾಣಿ ಪಕ್ಷಿಗಳಿಗೆ ಫೀಡ್ ಮಾಡಿ, ನೀರು ಕುಡಿಸಿ, ಊಟ ಹಾಕಿ. ಅಟ್ಲೀಸ್ಟ್ ಬಡವರಿಗೆ, ಲೇಬರ್ಸಿಗೆ ನೀವೇನಾದರೂ ಒನ್ ಡೇಲಿ ಅವ್ರಿಗೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಎನಿಥಿಂಗ್ 11 ಜನಕ್ಕೆ, 5 ಜನಕ್ಕೆ, 20 ಮೆಂಬರ್ಸ್ಗೆ, ನೋ ಪ್ರಾಬ್ಲಮ್. ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ. ದಟ್ ಈಸ್ ರಿಟರ್ನ್ಸ್ ಟು ಯು. ಅದು ಡಬಲ್ ದ ಟೈಮ್, ಡಬಲ್ ದ ಮನಿ ಆಗಿ ಏನು ಹೇಳ್ತೀವಿ, ನೀವು ಒಬ್ಬರಿಗೆ ಊಟ ಹಾಕಿದರೆ ಅದು 1000% ರಿಟರ್ನ್ಸ್ನ ನಿಮ್ಗೆ ಕೊಡುತ್ತೆ ಅಂತ ನಾನು ಹೇಳ್ತೀನಿ. 100% ದೇರ್ ಇಸ್ ಎ ಡಿವೋರ್ಸ್ ದಶ, ಸಪ್ರೇಷನ್ ದಶ ಅಂತ ನಾನು ಕಟಕ್ ರಾಶಿಯವ್ರಿಗೆ ಹೇಳ್ತೀನಿ. ಅದನ್ನು ಬಿಟ್ಟರೆ ಓವರ್ ಆಲ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಸನ್ ಕಾರ್ಡ್ ಕೂಡ ನಿಮಗೆ ಬಂದಿದೆ. ಮೇ ಬಿ ಇನ್ ಕೇಸ್ ಮ್ಯಾರಿಡ್ ಆಗಿದರೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ, ಅಥವಾ ಆಲ್ರೆಡಿ ಗುಡ್ ನ್ಯೂಸ್ ಈಸ್ ಕಮ್ಮಿಂಗ್. ಆಲ್ರೆಡಿ ನಿಮ್ಮ ಮನೆಗೆ ಬೇಬಿ ಅಥವಾ ಪಾಪು ಬಂದಿರ್ಬೋದು. ವೆಕೇಷನ್ಸ್ ಹೇಳ್ತೀನಿ. ಸನ್ ಈಸ್ ಬೀಚ್ ಸೈಡ್ ಲೊಕೇಶನ್ಸಿಗೆ ಹೋಗ್ಬೋದು. ಸೊ ಟ್ರಾವ್ಲಿಂಗ್ ಮಾಡ್ಬೋದು. 9 ಆಫ್ ಸಾರ್ಡ್ಸ್ ಈಸ್ ಲೈಕ್ ಈ ಹುಣ್ಣಿಮೆ ಎಫೆಕ್ಟ್ಸ್ ಅಂತ ಇರುತ್ತೆ. ನಿನ್ನೆ ಮೊನ್ನೆ ಹುಣ್ಣಿಮೆ ಆಗಿದೆ, ಅದರ ಎಫೆಕ್ಟ್ಸ್ ಸ್ವಲ್ಪ ದಿನ ಇರುತ್ತೆ. ಮನಸ್ಸಿಗೆ ಅಶಾಂತಿ, ಕಿರಿಕಿರಿ ಅಂತಲೂ ಅನಿಸ್ಬೋದು, ಲಾಟ್ ಆಫ್ ಪ್ರೆಷರ್ ಅಂತಲೂ ಅನಿಸ್ಬೋದು. ರೈಟ್ ನಾವು ತುಂಬ ನನಗೆ ಹಣದ ಅವಶ್ಯಕತೆ ಜಾಸ್ತಿ ಇದೆ ಅಂತ ಅನಿಸ್ಬೋದು. ಎಲ್ಲನೂ ಸೆಟಲ್ ಡೌನ್ ಆಗುತ್ತೆ. ಚಿಕ್ಕ ಪುಟ್ಟ ವಿಷಯನ ನಿಮ್ಮ ಪೇರೆಂಟ್ಸ್ ಇದ್ದರೆ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಬೇಡಿ, ಅವ್ರಿಗೆ ಟೆನ್ಷನ್ ಕೊಡಬೇಡಿ.
ಅಂತ ನಾನು ಹೇಳ್ತೀನಿ. ವೇಟ್ ಮಾಡಿ, ನಿಮ್ಮಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗುತ್ತಾ ನೋಡಿ. ಆಗಿಲ್ಲ ಅಂದರೆ ನೀವು ಯಾವುದೂ ತುಂಬ ಹೆಕ್ಟೆಕ್ಕಾಗಿ ಬರ್ಡನ್ ಅಂತ ತೊಗೊಳ್ಬೇಡಿ. ನಿಮ್ಮದು ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ. ಆಸ್ಕ್ ಹೆಲ್ಪ್ ಅಂತಲೂ ನಾನು ಹೇಳ್ತೀನಿ ಕೆಲವ್ರಿಗೆ. ಇನ್ನೂ ಕೆಲವ್ರಿಗೆ ಚಿಕ್ಕ ಪುಟ್ಟ ವಿಷಯಕ್ಕೆ ತಾಳ್ಮೆಯಿಂದ ನಿಮಗೆ ಸಾಲ್ವ್ ಮಾಡೋಕ್ಕಾಗುತ್ತಾ ನೋಡಿ. ಸಾಲ್ವ್ ಮಾಡೋಕ್ಕಾಗಿಲ್ವಾ, ಪರವಾಗಿಲ್ಲ, ಹೆಲ್ಪ್ ಕೇಳಿ. ನಾವು ಬೇರೆಯವ್ರ ಹತ್ರ ಹೆಲ್ಪ್ ಕೇಳೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ, ನಾವು ಚಿಕ್ಕವ್ರು ಕೂಡ ಆಗಲ್ಲ. ಬಿ ಬ್ರೇವ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು.